ಗೈಸ್ ದೇವರ ಮನೆ ತೋರಿಸ್ತೀನಿ, ನೋಡ್ತೀರಾ? ಮಳೆ, ಮಂಜು, ಹಸಿರಿನ ಪ್ರಕೃತಿ ಮತ್ತು ಬೈಕ್ ಮೇಲೆ ಸಾಗುವ ಈ ಪಯಣ, ಇವತ್ತಿನ ಜರ್ನಿ ಹೇಗಿರುತ್ತೆ ಅನ್ನೋದನ್ನ ಬನ್ನಿ ನಮ್ ಜೊತೆಯಲ್ಲೇ ನೋಡೋಣ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಕೊಟ್ಟಿಗೆಹಾರದಲ್ಲಿ ನೈಟ್ ಸ್ಟೇ ಮಾಡಿ ಅಲ್ಲಿಂದಲೇ ಬೆಳಿಗ್ಗೆ ಎದ್ದು ಒಂದು ಮಸ್ತಾಗಿರೋ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಹೊರಟಿದ್ದೇವೆ ದೇವರ ಮನೆ ಕಡೆಗೆ. ನನ್ನ ಕನಸುಗಳು ತೇಲಾಡಿ ಕುಣಿಯುತ್ತಿವೆ, ನೀನಿಯಳೆ ಪ್ರೀತಿಗೆ ಸಾರಥಿ, ಮರಳಿ ಮರೆಯಾಗಿ. ದೇವ್ರ ಮನೆಗೆ ನಾವು ಹೋಗಿದ್ದ ಟೈಮ್ ಅಂತೂ ಸಖತ್ತಾಗಿತ್ತು ಗೈಸ್. ಹೇಳಬೇಕಂದ್ರೆ ಅಷ್ಟೊಂದು ಮಳೆಯೂ ಇರಲಿಲ್ಲ, ಅಷ್ಟೊಂದು ಮಂಜೂ ಇರಲಿಲ್ಲ. ವೆದರ್ ಅಂತೂ ತುಂಬಾನೇ ಪರ್ಫೆಕ್ಟ್ ಆಗಿತ್ತು. ನಮಗಂತೂ ಕ್ಲಿಯರ್ ವ್ಯೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ಆಕ್ಚುಲಿ ಈ ಥರದ ವೆದರ್ ನೋಡಕ್ಕೆ ಎಷ್ಟು ಜನ ಎಲ್ಲೆಲ್ಲಿಂದಲೋ ಬರ್ತಾ ಇರ್ತಾರೆ. ಬಟ್ ಕೆಲವೊಮ್ಮೆ ಎಷ್ಟೇ ದೂರದಿಂದ ಬಂದರೂ ಈ ಥರದ ಕ್ಲಿಯರ್ ವೆದರ್ ಸಿಗೋದೇ ಇಲ್ಲ. ಆದರೆ ನಮ್ಮ ಅದೃಷ್ಟಕ್ಕೆ ಆ ದಿನ ಮಳೆಯೂ ಇರಲಿಲ್ಲ, ಮಂಜೂ ಇರಲಿಲ್ಲ. ಸುತ್ತಮುತ್ತ ನೋಡಿದ್ರೆ ಪೂರ್ತಿ ಗ್ರೀನ್ರಿ, ಮಧ್ಯದಲ್ಲಿ ಈ ಸುಂದರವಾದ ರಸ್ತೆ. ನಿಜ ಹೇಳ್ಬೇಕಂದ್ರೆ ಆ ಕ್ಷಣದಲ್ಲಿ ನಾವು ಸ್ವರ್ಗಕ್ಕೆ ಹೋಗ್ತಿದೀವೇನೋ ಅನ್ನೋ ಫೀಲಿಂಗ್ ಬರ್ತಿತ್ತು. ಎಲ್ಲಾ ಕಡೆ ಹಸಿರಿನಿಂದ ತುಂಬಿದ ಬೆಟ್ಟಗಳು, ತಂಪಾದ ಗಾಳಿ, ಕ್ಲಿಯರ್ ವ್ಯೂ ಇವೆಲ್ಲ ಸೇರಿ ಆ ಜರ್ನಿಯನ್ನ ಇನ್ನೂ ಸ್ಪೆಷಲ್ ಮಾಡ್ತಿತ್ತು. ಮತ್ತು ಈ ರಸ್ತೆ ಅಂತೂ ಅಲ್ಟಿಮೇಟ್ ಗೈಸ್. ರಸ್ತೆ ನೋಡ್ತಾ ಸುತ್ತಮುತ್ತಲಿನ ಪ್ರಕೃತಿಯನ್ನ ಎಂಜಾಯ್ ಮಾಡ್ತಾ ಹೋಗೋದೇ ಒಂದು ಬೇರೆ ಲೆವೆಲ್ ಫೀಲಿಂಗ್. ನಿಮ್ಗೂ ಅಷ್ಟೆ ಇದೇ ಥರ ಒಂದು ಒಳ್ಳೆ ಅನುಭವ ಬೇಕು ಅಂತ ಅನ್ಸಿದ್ರೆ ಒಳ್ಳೆ ಪ್ಲಾನ್ ಮಾಡಿಕೊಂಡು ವೆದರ್ ಕೂಡ ಚೆಕ್ ಮಾಡಿಕೊಂಡು ಈ ಜಾಗಕ್ಕೆ ಭೇಟಿ ಕೊಡಿ. ನಿಜ ಹೇಳ್ಬೇಕಂದ್ರೆ ಗೈಸ್, ಇಲ್ಲಿನ ವೆದರ್ ತುಂಬಾನೇ ಚೆನ್ನಾಗಿದೆ. ನೀವು ಈ ರೂಟ್ನಲ್ಲಿ ಬರ್ತೀರಾ ಅಂತಾದ್ರೆ ಆದಷ್ಟು ಬೈಕ್ನಲ್ಲೇ ಬರೋಕೆ ಟ್ರೈ ಮಾಡಿ. ಯಾಕಂದ್ರೆ ಬೈಕ್ನಲ್ಲಿ ಬಂದು ಈ ಜಾಗವನ್ನ ಎಕ್ಸ್ಪ್ಲೋರ್ ಮಾಡೋ ಖುಷಿನೇ ಬೇರೆ, ಆ ಮಜಾನೇ ಬೇರೆ. ಸೊ ನಾವಂತೂ ಈ ರೈಡ್ನ ಸಖತ್ ಎಂಜಾಯ್ ಮಾಡಿದ್ದೀವಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ದೇವರ ಮನೆಗೆ ನೀವು ಬರ್ತೀರಾ ಅಂದ್ರೆ ಸ್ವಲ್ಪ ಆಫ್ ರೋಡ್ ಮಜಾನೂ ಕೂಡ ತಗೋಬಹುದು. ನಮ್ ಗಾಡಿಯನ್ನೇ ಆ ಆಫ್ ರೋಡ್ನಲ್ಲಿ ಹತ್ಸೋಕೆ ನಾವಂತೂ ಹರಸಾಹಸ ಪಟ್ಟಿದ್ದೀವಿ. ಆದ್ರೆ ಉಫ್, ಸಖತ್ ಮಜಾ ಬಂತು. ಆರಾಮಾಗಿ ಹಚ್ಬೋದು. ಮಾಡ್ರಿ ವಿಡಿಯೋ. ಚಂಡೆ ಬರ್ತೀಯಾ? ಇದ್ರಲ್ಲಿ ಮಾಡೋಣ, ಇದ್ರಲ್ಲಿ ಮಾಡ್ತೀನಿ. ಹಾ, ನೀನ್ ಆ ಕಡೆ ಬಟ್ ಆದ್ರ ಮೇಲೆ ಹೋಗ್ಲೇಬೇಕು ರೀ, ಬೇರೆ ಕಡೆ ಮೇಲೆ ಹೋಗ್ಲೇಬೇಕು. ಇಷ್ಟು ಸಾಹಸ ಪಡ್ತಿದ್ದೀರ ಅಂತಂದ್ರೆ ಗಾಡಿ ಮೇಲೆ ಹೋಗ. ಹೆಲ್ಮೆಟ್ ಐತಲ್ಲೇ, ಹೆಲ್ಮೆಟ್ ತೆಗಿಯಲ್ಲ.
ಹತ್ಬಿಡು ಹತ್ತು ಯಾರಾದ್ರೂ ಓಲಿ ಬಿಡ ಏನತ್ತು ಹಂಗೆ ಹತ್ತು ಗಾಡಿ ಹಾಕ್ಮಾಡು ಪರವಾಗಿಲ್ಲ ಈ ಗಾಡಿ ಹಾಕ್ಮಾಡು ಇವಾಗ ಹತ್ತು ಓಲಿ ಆಯ್ತು ನಾನೇ ತೋರ್ತೀನಿ ಏನು ಪ್ಯಾಂಟ್ ಟೈಟ್ ಹಾಕ್ಬಿಟ್ಟು ಮಗನೇ ಯಾರು ಹೊಡಿತಾರೋ ಹೊಡಿರಪ್ಪ ಮಂಜು ಹೊಡಿಲಿ ಅಂದ್ರೆ ಮಂಜು ಟೈಟ್ ಹಾಕ್ಬಿಟ್ಟು ಕುತ್ಕೋ ಅದಕ್ಕೇನಂತೆ ಇಲ್ಲ ನಾ ಕಡೆಗೆ ಆಗೋದೆ ಹೊಡಿತೀನಾ ಹೊಡಿತ್ಯಾ ಬಾ ಸ್ವಲ್ಪ ಲೆಂತ್ ಹೋಗು ಹಾಪ ಹೊಡೋದು ಹೊಂಟೋಗುತ್ತೆ ನನಗೆ ಕಾಲೇ ಸಿಗ್ತಾ ಇಲ್ಲ ಆಯ್ತು ನೋಡ್ಕೊಂತಾರೆ ಬಾನಿನ ಅಷ್ಟೇ ಗೇರಲ್ಲಿ ಐತಿ ಕಣ ಗೇರಲ್ಲಿ ಐತೆ ತಾನೆ ಫಸ್ಟ್ ಗೇರಲ್ಲೇ ಐತೆ ಯಾಕೆ ಬಂದು ಮುಂದೆ ಹೋಗಿಲ್ಲ ನಾನು ಕಾಲು ಇಡಕ್ಕಲ್ಲ ಕಣ ಹೋಗ್ಲಿ ಹೋಗ್ಬೇಕು ಹೋಗ್ಲಿ ಬಿಡು ಮೋಡದ ಒಳಗೆ ಹನಿಗಳ ಬಳಗ ಒಂಟಿ ಕಾಲಲಿ ಕಾದು ನಿಂತಿದೆ ಭೂಮಿಗೆ ಬರಲು ನನ್ನೊಳಗೊಳಗೆ ಒಲವಿನ ಯೋಗ ತುದಿಗಾಲಲಿ ನಿಂತು ಕಾದಿದೆ ಚಿಮ್ಮುತ್ತ ಬರಲು ಕಾವ್ಯ ಕುಸುರಿ ಗೊತ್ತಿಲ್ಲ ಹಾಡು. ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸ್ಗಳಲ್ಲಿ ಯಾರಾದರೂ ದೇವ್ರ ಮನೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಈ ವಿಡಿಯೋನ ಅವ್ರಿಗೆ ತಪ್ಪದೇ ಶೇರ್ ಮಾಡಿ. ಸೊ ಗೈಸ್, ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.